ಇದು ಕಾರಣ ನೀ ಎನಗೆ ಜ್ಞಾನ ತುಂಬಿದ ಭಕ್ತಿಯ ಕೊಡಲಾಗದಿರ್ಧಡು ನಿನ್ನ ಪಾದ ಭಕ್ತಿಯೊಂದನೆ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಏತಮ್ಮ ಏಯ್ ಸೇರ್ಕೊಂಡು ಪುಣ್ಯಾಶ್ರಮದ ಈ ಪುಣ್ಯದ ಆಲಯದೊಳಗ ದೊಡ್ಡಜ್ಜವರ ಸಣ್ಣಜ್ಜವರ ಪುಣ್ಯ ಸ್ಮರಣೋತ್ಸವದ ಸ್ವರ ಶ್ರದ್ಧಾಂಜಲಿಯ 2ನೇ ದಿನದ ಈ ಮಹಾಪುರಾಣದಲ್ಲಿ ನಾವೆಲ್ಲ ಭಾಗಿಗಳಾಗಿದೆ. ಪೂಜ್ಯ ಗುರುಗಳ ಒಂದು ವಚನ ಇದು. ಈ ಜಗತ್ತಿನೊಳಗ ತುಂಬಿದ ಮನೆಯನ್ನ ಯಾರೂ ಕೊಡೋದಿಲ್ಲ ಅಂತಾರೆ ಅಜ್ಜೋರು. ಐಶ್ವರ್ಯ ತುಂಬಿದ ಮನೆಯನ್ನ ಯಾರೂ ಕೊಡೋದಿಲ್ಲ. ಜಗತ್ತೂ ಬಹಳ ವಿಸ್ಮಯವಾಗಿದೆ. ನಮ್ಮವರನ್ನೋರು ಸ್ವಾರ್ಥದ ಬದುಕಿನೊಳಗೆ ನಿಂತುಕೊಂಡಿರಬೇಕಾದರೆ, ಜೀವನದ ಯಶೋಗಾಥೆ ನಡೆಯಬೇಕಾದರೆ, ನಮ್ಮೆಲ್ಲರ ಬದುಕು ದಿವ್ಯತೆಯ ಕಾಣಬೇಕಾದರೆ, ಜೀವನ ಸತ್ಯ ಪದದಲ್ಲಿ ನಡೆಯಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಏನ್ ಬೇಕು ಅಂದ್ರೆ ಗುರುಪಾದವೇ ಅದಕ್ಕೆ ಮುಖ್ಯ ಕಾರಣ ಅನ್ನೋದನ್ನ ಅಜ್ಜೋರು ತಮ್ಮ ನುಡಿಗಡಣದಲ್ಲಿ ನಮಗೆಲ್ಲ ವಿಚಾರವನ್ನ ತಿಳಿಸ್ಕೊಂತ ಬರುತ್ತಾರೆ. ಅವರ ಒಂದು ಪಾದ ಕೃಪೆ ಇತ್ತು ಅಂದ್ರೆ ಏನೆಲ್ಲವನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನ ಅಜ್ಜೋರು ನಮಗೆಲ್ಲ ಭರವಸೆ ಕೊಡ್ತಾರಂದ್ರೆ ಆ ಮಾತುಗಳು ನಮ್ಮ ಬದುಕಿಗೆ ಬೆಳಕ ನೀಡ್ತಾರೆ. ಪೂಜ್ಯ ಗುರುಗಳ ಸಾಹಿತ್ಯದೊಳಗ ಭಕ್ತಿಯ ನಿರ್ಭರತೆ ಇದೆ, ಭವ್ಯ ಬದುಕಿಗೆ ಒಲವಿದೆ, ಛಲವಿದೆ, ಜೀವನಕ್ಕೆ ಉತ್ಸಾಹ ಇದೆ. ನಮ್ಮ ಗುರುಗಳು ಬರೆದ ಸಾಹಿತ್ಯ ಅಂದ್ರೆ ತಾವೆಲ್ಲ ಗಮನ ಕೊಟ್ಟು ಕೇಳಬೇಕು. ಸಾಹಿತ್ಯದೊಳಗ 2 ಪ್ರಕಾರ, ಒಂದು ಕಾಯ ಸಾಹಿತ್ಯ, ಇನ್ನೊಂದು ಜೀವ ಸಾಹಿತ್ಯ. ಕಾಯ ಸಾಹಿತ್ಯ ಅಂದ್ರೆ ಆ ವ್ಯಕ್ತಿ ಅನಾಚಾರಿಯಾಗಿರಲಿ, ದುರಾಚಾರಿಯಾಗಿರಲಿ, ದುರ್ವ್ಯಸನಿಯಾಗಿರಲಿ, ಕಪಟಿಯಾಗಿರಲಿ, ನಾಟಕಕಾರನಾಗಿರಲಿ, ಅವನನ್ನ ಕುರಿತು ಒಂದಿಷ್ಟು ದುಡ್ಡು ಕೊಡ್ತಾರ ಅಂತ ತಿಳ್ಕೊಂಡು ವರ್ಣನೆಯನ್ನ ಮಾಡೋದಕ್ಕೆ ಏನಂತಾರೆ, ಇದಕ್ಕೆ ಕಾಯ ಸಾಹಿತ್ಯ ಅಂತ ಕರೀತಾರೆ. ನೋಡಾಕ ನೀರಿನ ಹಣ್ಣಿನ ಹಂಗ ಕಲರ್ ಇರ್ತದ. ಯಾವ ಕಲರ್? ನೀರಿನ ಹಣ್ಣಂಗ ಹಂಚಿದ್ದಂಗಿರ್ತಾರ. ಹೆಂಗದರಿ ಕಲರ್ ಅಂತ ಕೇಳಿದ್ರೆ ಹೆಂಗದರಿ? ನಡುದರ ನಡು ಸಣ್ಣ ಪುದುಮ ಜಾತಿಯ ಹಣ್ಣ. ನಡುದರ ನಡು ಸಣ್ಣ ಪುದುಮ ಜಾತಿಯ ಹಣ್ಣ ಅಂತ ಬರೀತಾರೆ. ಜೀವನದೊಳಗ ಈ ಶರೀರವನ್ನ ಕುರಿತು ವರ್ಣನೆ ಮಾಡೋದಕ್ಕೆ ಏನಂತಾರೆ, ಇದಕ್ಕೆ ಕಾಯ ಸಾಹಿತ್ಯ ಅಂತಾರೆ. ಜೀವ ಸಾಹಿತ್ಯ ಅಂದ್ರೆ ಅವರು ನಡೆದು ಬಂದ ದಿವ್ಯ ಪಥ, ಅವರ ಸಮಾಜಕ್ಕಾಗಿ ಸವಿಸಿದ ತನುಮ, ಶಿವಯೋಗಕ್ಕಾಗಿ ಮೀಸಲಿರಿಸಿದ ಮನವನ್ನ ಕುರಿತು ಸಾಹಿತ್ಯದೊಳಗ ಹಿಡಿಯೋದಕ್ಕೆ ಏನಂತಾರೆ, ಅದಕ್ಕೆ ಜೀವ ಸಾಹಿತ್ಯ ಅಂತ ಕರೀತಾರೆ. 900 ವರ್ಷಗಳ ಹಿಂದೆ ಕನ್ನಡ ಸಾರಸ್ವತ ಲೋಕದಲ್ಲಿ ಮೊಟ್ಟ ಮೊದಲು ಮಹಿಳಾ ಕುಲದಲ್ಲಿ ವಚನವನ್ನ ಬರೆದಂತ ವಚನದ ಕವಿತ್ರಿ ಅಂದ್ರೆ ಮಹಾದೇವಿ ಅಕ್ಕ. ಜೀವ ಸಾಹಿತ್ಯವನ್ನ ಕುರಿತು ಸಂಬೋಧನೆಯನ್ನು ಒಂದು ವಚನ ಬರೀತಾಳೆ. ಕಾಯವು ಕರ್ರನೆ ಕಂಜಿದಡೆಯನಯ್ಯ, ಕಾಯವು ಮಿರ್ರನೆ ಮಿಂಚಿದಡೆಯನಯ್ಯ, ಚನ್ನ ಮಲ್ಲಿಕಾರ್ಜುನನಿಗೆ ಒಲಿಯದ ಕಾಯ ಹೇಗಿದ್ದಡೇನು ಎಂತಿದ್ದಡೇನು ಅಂತ ಬರೀತಾಳೆ ಅಕ್ಕ ಮಹಾದೇವಿ. ಕಾಯ ಹಾಗಿದ್ದರೆ ಏನು? ಆ ದೇವನಿಗೆ ಅರ್ಪಣವಾಗದೆ ಇರುವಂತ ಕಾಯ ಅದು ಕಾಯವೇ ಅಲ್ಲ ಅನ್ನೋದನ್ನ ಮಹಾದೇವಿ ಅಕ್ಕ ಬರೀತಾಳೆ. ಹಾಗೆ ಪೂಜ್ಯ ಗುರುಗಳು ಬರೆದಂತ ಈ ವಚನ ಸಾಹಿತ್ಯ ಇದು ಕಾಯ ಸಾಹಿತ್ಯವನ್ನ ಬಿಂಬಿಸುವ ಸಾಹಿತ್ಯವಲ್ಲ, ಜೀವ ಸಾಹಿತ್ಯವನ್ನ ಬಿಂಬಿಸುವ ಸಾಹಿತ್ಯವನ್ನ ಈ ನಾಡಿಗೆ ನೀಡಿದವರು ಯಾರಂದ್ರೆ ಅದು ಪರಮ ಪೂಜ್ಯ ಪುಟ್ಟರಾಜ ಗುರುಗಳು ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅದನ್ನೇ ಇವತ್ತು ಸದಾಶಿವ ಕವಿಗಳವರು ಪೀಠಿಕಾ ಅಧ್ಯಾಯವನ್ನ ಹಿಡಿದುಕೊಂಡು ಒಟ್ಟಾರೆಯಾಗಿ 19 ಸಂಧಿ ಪೀಠಿಕಾ ಅಧ್ಯಾಯವನ್ನು ಹಿಡಿದುಕೊಂಡು 20 ಸಂಧಿಗೆ ಈ ಮಹಾಪುರಾಣವನ್ನ ರಚನೆ ಮಾಡ್ತಾರೆ. ಒಟ್ಟಾರೆಯಾಗಿ 787 ನುಡಿಗಳಿಗೆ ನುಡಿಯ ಗುಡಿಯ ತೋರಣವನ್ನ ಸದಾಶಿವ ಕವಿಗಳು ಕಟ್ತಾರೆ.
ಪಂಚಾಕ್ಷರಿ ಅಜ್ಜೋರ ಮಹಾಪುರಾಣ ಅಂದ್ರ ಬಹಳ ನೆನಪಿಟ್ಟುಕೊಳ್ಬೇಕು ತಾವೆಲ್ಲ. ಈ ಜಗತ್ತಿನೊಳಗ ಗ್ರಂಥಗಳು ಬೇರೆ, ಪುಸ್ತಕ ಬೇರೆ. ಕೆಲವೊಂದಿಷ್ಟು ಗ್ರಂಥಗಳನ್ನ ನಾವೆಲ್ಲ ಓದಬೇಕಾಗಿತ್ತು ಅಂದ್ರೆ, ಪಠಣ ಮಾಡಬೇಕಾಗಿತ್ತಂದ್ರೆ ಸ್ನಾನವನ್ನ ಮಾಡಿ ಮೈ ಶುಚಿ ಮನಶುಚಿಯಿಂದ ಆ ಗ್ರಂಥವನ್ನು ನಾವೆಲ್ಲ ಓದ್ಬೇಕಾಗ್ತದೆ. ಇನ್ನು ಕೆಲವೊಂದಿಷ್ಟು ಗ್ರಂಥಗಳನ್ನ, ಪುಸ್ತಕಗಳನ್ನ ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೋದಲ್ಲ, ಸ್ನಾನನೇ ಮಾಡಬೇಕು ಅನ್ನುವಂತ ಕೆಲವೊಂದಿಷ್ಟು ಗ್ರಂಥಗಳಿರ್ತಾವೆ, ಪುಸ್ತಕಗಳಿರ್ತಾವೆ. ಸ್ನಾನವನ್ನ ಮಾಡಿ ಮಡಿಯಿಂದ ಮುಟ್ಟುವಂತ ಈ ಗ್ರಂಥ ಅಂದ್ರೆ ಅದು ಗಾನುವಿಗೆ ಪಂಚಾಕ್ಷರಿ ಅಜ್ಜೋರ ಮಹಾಪುರಾಣ ಅನ್ನೋ ತಾವೆಲ್ಲ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಇವತ್ತ ಆಧುನಿಕ ದಿನಮಾನದಲ್ಲಿ ನಾವೆಲ್ಲ ಎಂತ ಸಾಹಿತ್ಯಕ್ಕೆ ಇವತ್ತ ಪ್ರೀತಿಯಾಗಿದ್ದೇವೆ ಅಂದ್ರೆ, ಯಾರೋ ಒಬ್ಬವ ಒಂದು ಗ್ರಂಥ ಬರೆದ. ಅದು ಏನು ಗ್ರಂಥ ಅಂದ್ರೆ, ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸಿ ಮದುವೆಯಾದ ಅನ್ನೋ ವಿಷಯವನ್ನ 400 ಪೇಜ್ ಬರೆದ. ಅದಕ್ಕೆ 1000 ರೂಪಾಯಿ ಬೆಲೆ ಕಟ್ಟಿದ. ಕನ್ನಡ ಪುಸ್ತಕ ಅಂದ್ರೆ ಸುಮ್ಮನೆಯಲ್ಲ. ರಾವಣನ ಹೆಂಡತಿ ಮಂಡೋದರಿ, ಎಂತಮ್ಮ? ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕವನ್ನ ಕೊಂಡೋದಿರಿ ಅಂತ. ಈ ಪುಸ್ತಕ ಇವ ಕನ್ನಡದೊಳಗೆ ಬರೆದಾನೆ. 400 ಪೇಜ್ ಬರದಾನೆ, 1000 ರೂಪಾಯಿ ಫೀಸ್ ಇಟ್ಟಿದ್ದಾನೆ. ಎಲ್ಲರೂ ತೆಗೆದುಕೊಂಡು 400 ಪೇಜಿನ ಅರ್ಥವನ್ನ 3 ಮಾತಿನೊಳಗೆ ಹೇಳಬೇಕು. ತಿಳುವಳಿಕೆ ಇದ್ದಾವ ಅದನಂದ, ನೀನು ಬಹಳ ದೊಡ್ಡ ಬರದಿಯೋ ಮಾರಾಯ, ಅದ್ರಾಗ ಏನದ, ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನನಗೆ ಈಗ 3 ಮಕ್ಕಳು ಅಂದ. ಮುಗುದೇ ಹೋಯ್ತು 400 ಪೇಜಿನ ಸಾಹಿತ್ಯ. ಇದು ಯಾವ ಸಾಹಿತ್ಯ ಅಂದ್ರೆ ಕಾಯ ಸಾಹಿತ್ಯ. ಪಂಚಾಕ್ಷರಿ ಅಜ್ಜೋರ ಪುರಾಣವನ್ನು ಬರೆದಂತ ಹುಕ್ಕೇರಿ ಸದಾಶಿವ ಮಹಾಕವಿಗಳವರು ಮಹಾರಾಷ್ಟ್ರದ ಗಡಿ ಹಿಂಗಲ ಸಂಕೇಶ್ವರ ಸಮೀಪದಲ್ಲಿ ಬರುವಂತ ಹಿಟ್ಟಣಿ ಎನ್ನುವ ಒಂದು ಗ್ರಾಮ. ಹಿಟ್ಟಣಿ, ಅದಕ್ಕೆ ಹಿಟ್ಟಣಿಗಿ ಅಂತ ಕರೀತಾರೆ. ಅವರ ತಂದೆ ಪಂಚಾಕ್ಷರಿಯನವರು, ಅವರ ತಾಯಿ ಬಾಳುವೆ. ಅವಳಿಗೆ ಬಾಳಮ್ಮ ತಾಯಿ ಅಂತ ಕರೀತಾರೆ. ರಂಭಾಪುರಿ ಪೀಠದ ಪಡುವಡಿಯ ವಂಶಸ್ಥರಾಗಿರುವಂತ ಇವರು ತಿನ್ನಲಿಕ್ಕೂ ಸಹಿತ ಗತಿಯಿಲ್ಲದ ಮತಿವಂತ ಮನೆತನ. ಮೊದಲೇ ಜಂಗಮರು. ಬಡತನ ಅಂದ್ರೆ ಅದು ಹೇಳಿದರೆ ಬಡತನ ತೀರೋದಿಲ್ರಿ, ಅನುಭವಿಸಿದ ಮಾತ್ರ ಬಡತನದ ಮರ್ಮ ಗೊತ್ತಾಗ್ತದೆ. ಆದ್ರೂ ನಮ್ಮ ಭವ್ಯ ಭಾರತ ದೇಶದೊಳಗ ಬಡತನ ಮನೆಯೊಳಗ ಹಾಸಿಗೆ ಹಾಸಿಕೊಂಡು ಕೌದಿ ಹೊಚ್ಚಿಕೊಂಡು ಮಲ್ಕೊಂಡಿದ್ರು ಸಹಿತ ಹಬ್ಬ ಜಾತ್ರೆ ಉತ್ಸವ ಬಂದ್ರೆ ನಾವ್ ಯಾವ ಹಬ್ಬಕ್ಕೂ ಸಹಿತ ಜಾತ್ರೆಗೂ ಸಹಿತ ಅವಮಾನ ಮಾಡಿದವರು ನಾವು ಭಾರತೀಯರಲ್ಲ. ನಮ್ಮ ನೋಡಿ ಎಷ್ಟು ಹಬ್ಬಗಳು, 12 ಅಮಾವಾಸಿ, 12 ಹುಣ್ಣಿಮೆ, ಮಧ್ಯದಲ್ಲಿ ಬರುವ ಜಾತ್ರೆಗಳು ಇವೆಲ್ಲ ಲೆಕ್ಕಕ್ಕಿಲ್ರಿ. ಇವ 24 ಬ್ಯಾಂಕ್ನ್ಯಾಗ ಸಾಲ ಇರುವಲ್ದಕ್ರಿ, ಮೈ ಮೇಲೆ ಹರಿದ ಅಂಗಿ ಇರುವಲ್ದಕ್ಕ, ನಮಗ ಅವಮಾನ ಆಗುವಲ್ದಕ್ಕ ಹಬ್ಬಕ್ಕೆ ಅವಮಾನ ಆಗಬಾರ್ದು ಅನ್ನೋರು ವಿಶ್ವದೊಳಗೆ ಯಾರಂದ್ರೆ ಅದು ಭಾರತೀಯರು ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅದು ಬಂಗಾರ ಎಟ್ಟರೆ ಯಾಕಾಗೋದಕ್ರಿ, ಮಾನ ಹೋಗೋದಕ್ಕ, ಆದ್ರ ಅಭಿಮಾನ ಬಿಡಬಾರದು ಅನ್ನೋದು ಭಾರತೀಯರು ನಾವು. ಇಂಥ ಬಡತನದ ಮನೆತನದೊಳಗಿರತಕ್ಕಂತ ಹಿಟ್ಟಣಿಯೊಳಗ ಪಂಚಾಕ್ಷರೇನವರು ಮತ್ತು ಬಾಳುವಿಗೆ ಅಪರೂಪದ ಒಬ್ಬ ಪುತ್ರ ರತ್ನ ಜನನವಾದ. ಅವನಿಗೆ ಶಿವನ ಕೃಪೆಯಿಂದ ಹುಟ್ಟಿದ್ದರಿಂದ, ಸದಾಶಿವನ ಧ್ಯಾನವನ್ನ ಮಾಡಿದ್ದರಿಂದ ಹುಟ್ಟಿದ್ದರಿಂದ ಆತನಿಗೆ ಸದಾಶಿವಯ್ಯ ಅಂತ ಹೆಸರಿಡ್ತಾರೆ. ಅವರು ಆ ಬದುಕಿನೊಳಗ ಹಿಟ್ಟನ್ನ ಬೇಡಿ ಜೀವನವನ್ನ ನಡೆಸ್ತಾ ಇರಬೇಕಾದ್ರೂ ಸಹಿತ ಹೊಟ್ಟೆ ತುಂಬಲಾರದಕ್ಕೆ ಆ ಹಿಟ್ಟಣಿ ಗ್ರಾಮವನ್ನ ಬಿಟ್ಟು ನೇರವಾಗಿ ಹುಕ್ಕೇರಿಗೆ ಬರ್ತಾರೆ. ಹುಕ್ಕೇರಿ ಒಳಗ ಅಲ್ಲಿ ಹಾವೇರಿ ಮಠ ಅಂತಿದೆ, ಅದರ ಜೊತೆಗೆ ವಿರಕ್ತ ಮಠ ಅಂತನೂ ಇದೆ. ಅಲ್ಲಿ ಇಲ್ಲಿ ಬೇಡಿ ಬದುಕನ್ನ ಕಟ್ಟಿಕೊಂಡು ಮಗನಿಗೆ ಓದಿಸಬೇಕು ಅನ್ನುವ ಸಂಕಲ್ಪವನ್ನ ಮಾಡಿಕೊಂಡು ಚೆನ್ನಾಗಿ ಓದಿದಂತ ಮಗ ಮುಂದೆ 1906ನೇ ಇಸ್ವಿಯೊಳಗ ಬಾಗಲಕೋಟೆಯೊಳಗ ಬಿದ್ದಾಗ ಬೀಳೂರು ಬಸವನನ್ನ ನೆನೆಬೇಕು ಅನ್ನುವ ಹಂಗ ಬೀಳೂರು ಗುರುಬಸವ ಮಹಾಸ್ವಾಮಿಗಳು ಬಸವೇಶ್ವರ ವಿದ್ಯಾವರ್ಧಕ ಒಂದು ಶಿಕ್ಷಣ ಸಂಸ್ಥೆಯನ್ನ ತೆಗಿತಾರೆ. ಆ ಶಿಕ್ಷಣ ಸಂಸ್ಥೆಯೊಳಗ ಸಂಸ್ಕೃತವನ್ನ,
ವೇದವನ್ನ, ಆಗಮವನ್ನ, ಅಮರಕೋಶವನ್ನ ಕಲಿಬೇಕು ಅಂತ ತಿಳ್ಕೊಂಡು ಪ್ರವೇಶವನ್ನ ಪಡ್ಕೊಂತಾರೆ ಈ ಸದಾಶಿವ ಕವಿಗಳು. ಅಲ್ಲೇ ಅಧ್ಯಯನವನ್ನ ಮಾಡ್ತಾರೆ. ಆದ್ರೂ ಸಹಿತ ಜ್ಞಾನದ ದಾಹ ಇನ್ನು ತುಂಬಲಿಲ್ಲ. ಅವ್ರು ಇನ್ನೂ ಕಲಿಬೇಕು ಅಂತ ತಿಳ್ಕೊಂಡು ಕಾಸಿಗೆ ಹೋಗ್ತಾರೆ. ಕಾಸಿಯೊಳಗ ಜಂಗಮವಾಡಿ ಮಹಾಮಠದಲ್ಲಿ ವಾತ್ಸವ್ಯವನ್ನ ಮಾಡಿ ಆ ಕಾಸಿಯೊಳಗ ಶಾಸ್ತ್ರೀಯನವ ಪದವಿಯನ್ನ ಪಡ್ಕೊಂಡು ಮುಂದೆ ಅವರು ಏನಾದ್ರೂ ಮಾಡಬೇಕು ಬದುಕಿನೊಳಗ ಅಂತ ತಿಳ್ಕೊಂಡು 1926ನೇ ಇಸ್ವಿಯೊಳಗ ಹುಬ್ಬಳ್ಳಿಯೊಳಗ 3000 ಮಠದ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರ ಸಂಸ್ಕೃತ ಪಾಠಶಾಲೆಯೊಳಗ ವೇದ, ಆಗಮ, ಸಂಸ್ಕೃತದ ಉಪನ್ಯಾಸಕರಾಗ್ತಾರೆ. ಇನ್ನೂ ಸಹಿತ ಕಲಿಯಬೇಕು ಅನ್ನುವ ಹಂಬಲದೊಂದಿಗೆ ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗೆ ಅರಳುತ್ತಾರೆ ಸದಾಶಿವ ಕವಿಗಳು. ಮುಂದೆ ಅವರಿಗೆ ಮದುವೆಯಾಗ್ತದೆ. ಅವರ ಹೆಂಡತಿ ಹೆಸರು ಮುರಿಯವ್ವ ಅಂತ ಹೇಳಿ. ಮುರಿಯವ್ವ ಅವರ ಸಂಸಾರ ಜೀವನ ನಡೆಸಿರಬೇಕಾದರೆ ಅವರಿಗೆ ಅಪರೂಪದ ಪುತ್ರರತ್ನರು ಜನನವಾಗ್ತಾರೆ. ಒಬ್ಬನಿಗೆ ಗಂಗಾಧರ ಅಂತ ಹೆಸರಿಡುತ್ತಾರೆ, ಮಗಳಿಗೆ ತಾಯಿಯ ಹೆಸರಾಗಿರುವಂತ ಬಾಳುವ ಅಂತ ಹೆಸರಿಡುತ್ತಾರೆ. ಹೀಗೆ ಅವರ ಬದುಕು ಸುಂದರವಾಗಿ ನಡೀತಾ ಇರಬೇಕಾದರೆ ಸಂಸ್ಕೃತ ಪಂಡಿತರು, ಕನ್ನಡ ಪಂಡಿತರಾಗಿರುವಂತ ಸದಾಶಿವ ಕವಿಗಳು 10 ಗ್ರಂಥಗಳನ್ನು ಬರೀತಾರೆ. ಚಿತ್ತರಿಗಿ ಕನ್ನಡ ನೀತಿ ಶತಕಗಳು, ತಾಳಿಕೋಟೆಯ ಕಾಸರತೀಶ್ವರ ಮಹಾಪುರಾಣ, ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಚರಿತ್ರೆ, ಇಷ್ಟೆಲ್ಲ ಗ್ರಂಥಗಳನ್ನ ಬರೆಯುವುದ್ರ ಜೊತೆಗೇನೆ 10ನೆಯ ಗ್ರಂಥ ಯಾವುದು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಜ್ಜೋರ ಪುರಾಣವನ್ನೇ ಬರೆದು ಸಾರ್ಥಕವನ್ನು ಪಡ್ಕೊಂಡವರು ಸದಾಶಿವ ಕವಿಗಳವರು. ಈ ನಾಡಿನೊಳಗ ಕವಿಗಳು ಬಹಳ ಮಂದಿ ಅದರ. ಉದ್ದಾಮ ಕವಿಗಳು, ಮುದ್ದಾಮ ಕವಿಗಳಂತ ಇಬ್ಬರು ಅದಾರ. ಏನ್ರಿ? ಉದ್ದಾಮ ಕವಿಗಳು, ಮುದ್ದಾಮ ಕವಿಗಳು. ಉದ್ದಾಮ ಕವಿಗಳು ಯಾರು ಅಂದ್ರೆ ಅದು ರನ್ನ, ಜನ್ನ, ಪೊನ್ನ, ಹರಿಹರ, ರಾಘವಾಂಕ, ಚನ್ನ ಕವಿಗಳು, ಕಲ್ಲಿನಾಥ ಕವಿಗಳು, ಸಿದ್ದಯ್ಯ ಪುರಾಣಿಕರು, ಜೇಚನಿಯವರು, ಪುಟ್ಟರಾಜಜ್ಜೋರು, ಇವರೆಲ್ಲ ಉದ್ದಾಮ ಕವಿಗಳು. ಅವ್ರದೊಂದು 4 ಸಾಲು ಕದ್ದು, ಇವ್ರದೊಂದು 4 ಸದ್ದು ಕದ್ದು ಮುದ್ದಾಮ ಕವಿಗಳಾದವರೇ ಬಹಳ ಮಂದಿ ಅದಾರೆ. ಸಾಹಿತ್ಯ ಅಂದ್ರೆ ಸುಮ್ಮನೆ ಶಬ್ದಗಳ ರಚನೆ ಎಲ್ಲ. ತರಕಾರಿ ಎಂಬುದಲ್ಲ ಬರೀ ಬದನೆ, ಸಾಹಿತ್ಯ ಎಂಬುದಲ್ಲ ಬರೀ ಶಬ್ದ ರಚನೆ. ಪ್ರತಿಯೊಂದು ಶಬ್ದದಲ್ಲಿರಬೇಕು ಪಾಕ. ಆ ಪಾಕ ಅನುಭವದ ಲೋಕ ಅನ್ನೋದು ಮನಗಳ್ಳಬೇಕು. ತರಕಾರಿ ತಗೊಂಬ ಅಂದ್ರ ತಡ್ರಿ ತಮ್ಮ, ತರಕಾರಿ ತಗೊಂಬ ಅಂದ್ರ ಮಾರ್ಕೆಟಿಗೆ ಹೋಗಿ ಬರೀ ಬದನಿ ತೀರ್ಕೊಂಡು ಬಂದ್ರೆ ಹೆಂಗ್ರಿ? ತರಕಾರಿ ಅಂದ್ರೆ ಎಲ್ಲಾ ಕೂಡಿಸ್ತರಬೇಕ್ರಿ. ತರಕಾರಿ ಎಂಬುದಲ್ಲ ಬರೀ ಬದನೆ, ಸಾಹಿತ್ಯ ಎಂಬುದಲ್ಲ ಬರೀ ಶಬ್ದ ರಚನೆ. ಒಂದು ದೊಡ್ಡ ಡಬ್ಬಿ ಒಳಗ ಸಣ್ಣ ಡಬ್ಬಿ ಒಳಗ ಸಣ್ಣ ಡಬ್ಬಿ, ಅದ್ರೊಳಗ ಸಣ್ಣ ಡಬ್ಬಿ, ಅದ್ರೊಳಗ ಸಣ್ಣ ಡಬ್ಬಿ, ಅದ್ರೊಳಗ ಸಣ್ಣ ಡಬ್ಬಿ ಅಂತ ಇದನ್ನ 20 ಪೇಜ್ ಬರೆದ್ರೆ ಹೆಂಗ್ ಮಾಡಿದ್ರಿ? ಸಾಹಿತ್ಯ ಅಂದ್ರೆ ಹ್ಯಾಗ್ರಿ? ಚುಟುಕು ಬ್ರಹ್ಮನಾಗಿರುವಂತ ದಿನಕರ ದೇಸಾಯಿ ಅಂತಾನೆ, ಕವಿಯೆಲ್ಲ ಮಾರಾಯ ನಾನೊಬ್ಬ ಭಂಗಿ, ಮಡಿವಾಳನು ಹೌದು ತೊಳೆಯುವಿನು ಅಂಗಿ. ಕವಿಯೆಲ್ಲ ಮಾರಾಯ ನಾನೊಬ್ಬ ಭಂಗಿ, ಮಡಿವಾಳನು ಹೌದು ತೊಳೆಯುವಿನು ಅಂಗಿ. ಒಮ್ಮೊಮ್ಮೆ ತುಂಬುವನು ಕಣಜದಲ್ಲಿ ಕಾಳು, ಆಗಾಗ ನನ್ನ ತಲೆ ಬೋಳು ಅಂತ. ಏನ್ರಿ? ಒಮ್ಮೊಮ್ಮೆ ಕಣಜದಲ್ಲಿ ಕಾಳು ತುಂಬ್ತೀನಿ, ಆಗಾಗ ನನ್ನ ತಲೆ ಏನಾಗ್ತದೆ, ಬೋಳಾಗ್ತದೆ ಅಂತ ಅವ್ರು ಬರೀತಾರೆ. ಹೀಗೆ ಸಾಹಿತ್ಯದ ಸೌಧವನ್ನ ಕಟ್ಟಿ ನಮ್ಮೆಲ್ಲರಿಗೂ ಮಹೋಪಕಾರವನ್ನ ಮಾಡಿದಂತ ಸದಾಶಿವ ಕವಿಗಳನ್ನು ಸಹಿತ ನಾವು ನೆನೆಸಬೇಕಾಗ್ತದೆ. ಸದಾಶಿವ ಕವಿಗಳನ್ನ ಪೂಜ್ಯ ಪುಟ್ಟರಾಜಜ್ಜೋರು 1944ನೇ ಇಸ್ವಿಯೊಳಗೆ ಪೂಜ್ಯ ಪಂಚಾಕ್ಷರಜ್ಜೋರು ಲಿಂಗೈಕ್ಯರ ಆದ ಮೇಲೆ ಪೂಜ್ಯ ಗುರುಗಳು ಸದಾಶಿವಗಳನ್ನ ಕರೆಸಿ 1946-47ನೇ ಇಸ್ವಿಯೊಳಗ